ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ಈಗಾಗಲೇ ಉಪಸ್ಥಿತರಿದ್ದು ಬಹಳ ಮುಂಚೆನೇ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಂತ ಹಿರಿಯರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗೂ ಸ್ವಲ್ಪ ದಿನ ಕೆಲಸವನ್ನು ನಿರ್ವಹಣೆ ಮಾಡಿದಂತ ವಿಧಾನ ಪರಿಷತ್ತಿನ ಸದಸ್ಯರು, ಮಾಜಿ ಸಚಿವರು ಆಗಿರತಕ್ಕಂಥ ವಿಶ್ವನಾಥ್ ಅವರು ಈಗಾಗಲೇ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿ ಮೈಸೂರಿನ ಸಭೆಗೆ ನಿರ್ಗಮಿಸಿದ್ದಾರೆ. ಅವರ ಜೊತೆಯಲ್ಲಿ ಪ್ರಜ್ವಲ್ ಅವರು ಮಾತನಾಡಿದ್ದಾರೆ. ಅವರು ಬೇರೊಂದು ಸಭೆಗೆ ಹೋಗಿದ್ದಾರೆ. ರೇವಣ್ಣ ಅವರು ಮತ್ತು ಮಂಜಣ್ಣ ಅವರು ಇದೀಗ ತಾನೇ ಅವರ ಕೆಲವು ಭಾವನೆಗಳನ್ನು ವ್ಯಕ್ತಪಡಿಸಿ, ಮಂಜಣ್ಣ ಅವರು ಸಹ ರೇವಣ್ಣ ಅವರಿಗೆ ಜಿಲ್ಲೆಯಲ್ಲಿ ಅರ್ಕಲ್ಗೂಡಿಗೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳು ಸಹಕಾರ ಸಿಗಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ರೇವಣ್ಣ ಅವರಿಗೆ ಕೆಲವು ವಿಷಯಗಳನ್ನು ಮನವರಿಕೆ ಮಾಡಲಿ ಪ್ರಯತ್ನ ಪಟ್ಟಿದ್ದಾರೆ. ಅದನ್ನ ಯಾರು ಅನ್ಯತಾ ಭಾವಿಸಬೇಕಾಗಿಲ್ಲ. ಯಾಕೆಂದ್ರೆ ಅವರು ಅರ್ಕಲ್ಗೂಡಿನ ಶಾಸಕರಿದ್ದಾರೆ. ಬೇರೆ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆದಾಗೆ ಅರ್ಕಲ್ಗೂಡು ಅವರನ್ನ ಕಷ್ಟ ಸುಖದಲ್ಲಿ ಏನು ಬೆಳೆಸಿದ್ದೀರಿ, ನನ್ನ ಕ್ಷೇತ್ರವೂ ಇವತ್ತು ಬೇರೆ ಕ್ಷೇತ್ರಗಳ ತರ ಅಭಿವೃದ್ಧಿ ಕಾಣಬೇಕು ಅಂತಕ್ಕಂಥದ್ದು ಅವರ ಭಾವನೆಗಳನ್ನು ನಿಮ್ಮೆಲ್ಲರ ಮುಂದೆ ವ್ಯಕ್ತಪಡಿಸಿದ್ದಾರೆ. ಅದನ್ನ ನಾವು ಯಾರು ಅನ್ಯತಾ ಭಾವಿಸಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮಂಜಣ್ಣ ಅವರು ಮೊದಲಿಂದ ಮಾತನಾಡಬೇಕಾದ್ರೆ ಸ್ವಲ್ಪ ನೇರವಾಗಿ ಮಾತಾಡ್ತಾರೆ, ಆದರೆ ಹೃದಯ ಶುದ್ಧ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಿಂದೆ ಕೆಲವರು ನಮ್ಮ ಜೊತೆಲೇ ಇದ್ರು, ಹೊರನೋಟಕ್ಕೆ ಮಾತನಾಡೋದಕ್ಕೂ ಹೃದಯದಲ್ಲಿ ಇಟ್ಕೊಂಡಿದ್ದಕ್ಕೂ ನಾನು ನೋಡಿದ್ದೇನೆ. ಹಿಂದೆ ಇದ್ದಂತ ವ್ಯಕ್ತಿಗಳ ಬಗ್ಗೆ ನಾನು ಗಮನಿಸಿದ್ದೇನೆ. ಅದರಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಇವತ್ತಿನ ಈ ಸಭೆಯನ್ನ ತಾವೆಲ್ಲ ಏನೋ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದೀರಿ. ಬಹುಶಃ ನಾನು ರಾಜಕಾರಣಕ್ಕೆ ಬಂದ ನಂತರ ಅರ್ಕಲ್ಗೂಡಿನ ಹಲವಾರು ಭಾಗದಲ್ಲಿ ಮತ್ತು ಅರ್ಕಲ್ಗೂಡು ಪಟ್ಟಣದಲ್ಲಿ ಬಹಳ ದೊಡ್ಡ ಮಟ್ಟದ ಸಭೆಗಳನ್ನು ಉದ್ದೇಶಿಸಿ ನಿಮ್ಮ ಒಂದು ಸಹಕಾರದಲ್ಲಿ ನಾನು ನನ್ನ ಭಾವನೆಗಳನ್ನ ಏನು ವ್ಯಕ್ತಪಡಿಸಿದ್ದೇನೆ. ಈ ತಾಲೂಕಿನ ಜನತೆ ಸನ್ಮಾನ್ಯ ದೇವೇಗೌಡರ ಒಂದು ನಾಯಕತ್ವದಲ್ಲಿ ನಂಬಿಕೆಯನ್ನು ತಾವಿಟ್ಟು ದೇವೇಗೌಡರ ಒಂದು ರಾಜಕಾರಣದ ಏಳು ಬೀಳುಗಳಲ್ಲಿ ಕಷ್ಟ ಸುಖದಲ್ಲಿ ದೇವೇಗೌಡರನ್ನ ಬೆಳೆಸಿರ್ತಕ್ಕಂಥ ಪುಣ್ಯಾತ್ಮರು ನೀವೆಲ್ಲರೂ. ನಾವೆಲ್ಲ ಸಣ್ಣ ಮಕ್ಕಳು, ನಾವು ಇನ್ನೂ ರಾಜಕಾರಣಕ್ಕೂ ಬಂದಿರಲಿಲ್ಲ. ಅಂತ ದಿನಗಳಿಂದಲೂ ದೇವೇಗೌಡರ ಪರವಾಗಿ ಧ್ವನಿ ಎತ್ತಿ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥದ್ದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೀರಾವರಿಗೆ ಸಂಬಂಧಪಟ್ಟಾಗೆ ಪ್ರಮುಖವಾಗಿ ನಮ್ಮ ಹೇಮಾವತಿ ಜಲಾಶಯ ಭಾಗದ ಕಾರ್ಯಕ್ರಮಗಳು, ಯೋಜನೆಗಳು ಇವತ್ತೇನಾದರೂ ನಡೆದಿದ್ರೆ ಮಂಜಣ್ಣ ಅವರಿಗೆ ನಂಜೇಗೌಡರನ್ನ ನೆನೆಸ್ಕೋತಾ ಇದ್ರು. ಎಚ್ ಎನ್ ನಂಜೇಗೌಡರು ಇರ್ಬೋದು, ಸನ್ಮಾನ್ಯ ದೇವೇಗೌಡರು ಅವರಿಬ್ಬರ ನೀರಾವರಿಯ ವಿಷಯದಲ್ಲಿ ಚರ್ಚೆಗಳು, ಅವರ ಹೋರಾಟಗಳನ್ನು ನಾವು ಚಿಕ್ಕ ಮಕ್ಕಳಿಂದ ಗಮನಿಸಿದ್ದೇವೆ. ದೇವೇಗೌಡರು 1962ರಲ್ಲಿ ಪ್ರಥಮವಾಗಿ ಶಾಸಕರಾಗಿ ಹೊಳೆನರಸೀಪುರದಲ್ಲಿ ಆಯ್ಕೆಯಾದ ನಂತರ ಅವರಿಗೆ ಕೇವಲ 26-27 ವರ್ಷಗಳು. ಒಂದು ಹಳ್ಳಿಯ ಸಾಮಾನ್ಯ ಕುಟುಂಬದಿಂದ ಬಂದಂತವರು. ಆದರೆ ಕಾವೇರಿ ನೀರಿನ ವಿಷಯದಲ್ಲಿ ಏನು ಸಮಸ್ಯೆಗಳಿತ್ತು, ವಿಧಾನಸಭೆಯಲ್ಲಿ ಅವತ್ತಿನ ದಿನಗಳಲ್ಲಿ ದೇವೇಗೌಡರು ಒಂದು ಖಾಸಗಿ ನಿರ್ಣಯವನ್ನು ಮಂಡನೆ ಮಾಡಿ, ಯಾವೊಂದು ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳಿದ್ರು, ಆ ಒಂದು ಸನ್ನಿವೇಶದಲ್ಲಿ ನಮ್ಮ ಭಾಗದ ಬರಗಾಲವನ್ನ ನಾವು ಕಾಣ್ತಾ ಇದ್ವು. ಹೇಮಾವತಿ ಮತ್ತು ಆರಂಗಿ ಜಲಾಶಯಗಳ ನಿರ್ಮಾಣ ಆಗಬೇಕು ಅಂತೇಳಿ ಅವರ ಧ್ವನಿ ಏನಿದೆ, ದೇವರಾಜ ಅರಸು ಅವರ ಸಂಪುಟದಲ್ಲಿ ನಂಜೇಗೌಡರು ಕೆಲವು ದಿನ ನೀರಾವರಿ ಸಚಿವರಾಗೂ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ದೇವೇಗೌಡರ ಹೋರಾಟಕ್ಕೆ ಧ್ವನಿಗೂಡಿಸಿರ್ತಕ್ಕಂಥವ್ರು ನಂಜೇಗೌಡರು ಅಂತಕ್ಕಂಥದ್ದನ್ನು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಭೆಯಲ್ಲಿ ಹಲವಾರು ರೀತಿಯ ಅಭಿವೃದ್ಧಿಗಳನ್ನ ನೀವು ಕಂಡಿದ್ದೀರಿ. ಅದೆಲ್ಲದರ ಬಗ್ಗೆ ನಾನೀಗ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ನಾನು ಹಾಸನದ ನನ್ನ ತಂದೆ ತಾಯಂದಿರಿಗೆ ಈ ವೇದಿಕೆ ಮುಖಾಂತರ ಮನವಿ ಮಾಡಲಿಕ್ಕೆ ಏನು ಬಂದಿದ್ದೇನೆ, ಒಂದು ವಿಷಯವನ್ನ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಪ್ರಜ್ವಲ್ ಅವರು ಮಾತನಾಡಬೇಕಾದ್ರೆ ಒಂದು ಮಾತು ಹೇಳಿದ್ರು, ನಾನು
ಅವ್ರನ್ನ ಈ ಸಂದರ್ಭದಲ್ಲಿ ಅವ್ರು ಹೇಳಿದಂತ ಮಾತಿಗೆ ನಾನು ದೂರಗೊಳಿಸ್ತಾ ಇದ್ದೇನೆ. ಹಾಸನ ಜಿಲ್ಲೆಯ ಜನತೆ ದೇವೇಗೌಡರ ಕುಟುಂಬದಲ್ಲಿ ಇರ್ತಕ್ಕಂಥ ರೇವಣ್ಣ ಅವರಿರ್ಬೋದು, ನಾನಿರ್ಬೋದು, ನಾನಿಲ್ಲಿ ನೇರವಾಗಿ ಯಾವುದೇ ಚುನಾವಣೆಗಳು ಸ್ಪರ್ಧೆ ಮಾಡದೇ ಇದ್ರು ಈ ಒಂದು ಮಣ್ಣಿನಲ್ಲಿ ನಾನೇನು ಜನಿಸಿದ್ದೇನೆ, ಹಾಸನ ಜಿಲ್ಲೆಯ ಮಣ್ಣಿನಲ್ಲಿ. ಇದು ನನ್ನ ಜನ್ಮದ ಭೂಮಿ. ನನಗೆ ರಾಜಕೀಯವಾಗಿ ನಾನು ಬೆಂಗಳೂರಿನ ಸಮೀಪದಲ್ಲಿರ್ತಕ್ಕಂಥ ರಾಮನಗರ ಜಿಲ್ಲೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದಾರೆ ನನಗೆ. ನಂತರ ಮಂಡ್ಯ ಜನತೆಯೂ ಸಹ ಪ್ರೀತಿ ವಿಶ್ವಾಸದಿಂದ ನಮಗೇನು ಶಕ್ತಿ ತುಂಬಿದ್ದಾರೆ. ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಕ್ಕಳು ಅಂತಕ್ಕಂಥದ್ದು ನನ್ನ ಹೃದಯದಲ್ಲಿ ನಾನು ಇಟ್ಕೊಂಡಿರ್ತಕ್ಕಂಥವ್ರು. ನಾನು ಮೊನ್ನೆ ಹಾಸನದ ಕಾರ್ಯಕರ್ತರ ಸಭೆಯಲ್ಲಿ ಮನವಿ ಮಾಡಿದ್ದೇನೆ, ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದಲ್ಲಿ ನೀವು ಜನನ ಕೊಟ್ಟಂತ ಮಕ್ಕಳು ತಪ್ಪು ದಾರಿಗೆ ಹೋದಾಗ ಕ್ಷಮಿಸಿ ಅವ್ರನ್ನ ತಿದ್ದತಕ್ಕಂಥದ್ದು ನೀವೇನ್ ಮಾಡ್ತೀರಿ. ಅದೇ ರೀತಿ ನಮ್ಮನ್ನ ರಾಜಕೀಯದಲ್ಲಿ ಬೆಳೆಸಿರ್ತಕ್ಕಂಥ ಈ ಒಂದು ಜಿಲ್ಲೆಯ ಜನತೆ ಕೆಲವು ಅಪಪ್ರಚಾರಗಳು, ಕೆಲವು ತಪ್ಪುಗಳು ಆಗಿರ್ತಕ್ಕಂಥದ್ದನ್ನ ತಿದ್ಕೊಳ್ತಕ್ಕಂಥ ಒಂದು ಅವಕಾಶವನ್ನ ಈ ಜಿಲ್ಲೆಯ ಜನತೆ ನೀಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ನಾನು ಸಲ್ಲಿಸಿ ಹೋಗಿದ್ದೇನೆ ಹಾಸನದ ಕಾರ್ಯಕ್ರಮದಲ್ಲಿ. ಆದ್ರೆ ಒಂದು ಮಾತನ್ನ ಹೇಳ್ತೇನೆ, ಜಿಲ್ಲೆಯ ಜನತೆಗೆ ನಮ್ಮ ಕುಟುಂಬದಿಂದ ದ್ರೋಹ ಆಗಿಲ್ಲ, ಜಿಲ್ಲೆಗಷ್ಟೇ ಅಲ್ಲ ಇಡೀ ರಾಜ್ಯದ ಜನತೆಗೆ ದ್ರೋಹ ಆಗಿಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನಮ್ಮ ಮಂಜಣ್ಣ ಅವರ ಒಂದು ವಿಷಯವನ್ನ ನೆನಪಿಸ್ಕೊಂಡ್ರಿ. ಈಗ 1989 ದೇವೇಗೌಡರು 2 ಕಡೆ ಚುನಾವಣೆ ನಿಂತು, ಹೊಳೆನರಸೀಪುರ ಮತ್ತು ಕನಕಪುರ ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಸೋತಂತ ದಿನಗಳು. ನಂತರ 91ರಲ್ಲಿ ನಡೆದಂತ ಲೋಕಸಭೆ ಚುನಾವಣೆಯಲ್ಲಿ ಹಲವಾರು ರೀತಿಯ ಒಂದು ದೊಡ್ಡ ಮಟ್ಟದ ಚುನಾವಣೆ ಅದು. ದೇವೇಗೌಡರ ಹತ್ರ ಹಣ ಇಲ್ಲ, ಎಲ್ಲ ಕಡೆ ಸೋತಿದ್ದಾರೆ. ಅಂತ ಒಂದು ಸನ್ನಿವೇಶದಲ್ಲಿ ಏನು ಕೇವಲ 3 ಕ್ಷೇತ್ರದಲ್ಲಿ ಮಾತ್ರ ಬಹುಮತ ಬಂದಂತದ್ದೇನಿದೆ, ಆ 3 ಕ್ಷೇತ್ರದಲ್ಲಿ ಅರಕಲಗೂಡಿನ ಮಹಾಜನತೆ ದೇವೇಗೌಡರಿಗೆ ಪುನರ್ಜನ್ಮ ಕೊಟ್ಟಂತದ್ದನ್ನ ಇವತ್ತು ನಾನು ಸ್ಮರಿಸಿಕೊಳ್ಳಿ ಬಯಸ್ತೇನೆ. ಆಗ ನಾವಿನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ. 89ರಲ್ಲಿ ದೇವೇಗೌಡರ ರಾಜಕೀಯವೇ ಮುಗಿದೋಯ್ತು ಅಂತಕ್ಕಂಥ ಸಂದರ್ಭದಲ್ಲಿ ಈ ತಾಲೂಕಿನ ಮಹಾಜನತೆ ಮಂಜಣ್ಣವರ ಸಂದರ್ಭದಲ್ಲಿ ದೇವೇಗೌಡರ ಪರವಾಗಿ ಚುನಾವಣೆ ನಡೆಸಿದ್ರು. ಅವರು ಬೇರೆ ಪಕ್ಷದಲ್ಲಿದ್ದರು. ದೇವೇಗೌಡರಿಗೋಸ್ಕರವಾಗಿ ಅವತ್ತು ಇಂಡಿಪೆಂಡೆಂಟ್ ಇದ್ರ, ಅವತ್ತು ಬೇರೆ ಪಕ್ಷದಲ್ಲಿರಲಿಲ್ಲ, ಇಂಡಿಪೆಂಡೆಂಟ್ ಆಗಿ ಪಕ್ಷೇತರರಾಗಿದ್ದಾಗ ದೇವೇಗೌಡರ ಕಷ್ಟ ಕಾಲದಲ್ಲಿ ದೇವೇಗೌಡರಿಗೆ ಸಹಕಾರ ಕೊಟ್ಟಂತದ್ದನ್ನು ನಾವು ಸ್ಮರಿಸಿಕೊಳ್ಳಲೇಬೇಕು. ಅದನ್ನ ಇವತ್ತು ಅವರೇನು ನೆನಪಿಸಿದ್ದಾರೆ, ಅದನ್ನು ನಾವ್ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವತ್ತಿನ ಚುನಾವಣೆ ಬಹಳ ದೊಡ್ಡ ಚುನಾವಣೆ. ಕೊನೆಗೆ 48 ಗಂಟೆಗಳ ನಂತರ ಕೇವಲ 3,000 ಮತದಲ್ಲಿ ಗೆದ್ದರು ಅಂತಕ್ಕಂಥ ಘೋಷಣೆ ದೊಡ್ಡ ಹೋರಾಟ ಮಾಡಿ ಪಡಿಬೇಕಾಯ್ತು. ಆ ದಿನಗಳನ್ನು ನಾವು ಕಂಡಿದ್ದೇವೆ ಈ ಜಿಲ್ಲೆಯಲ್ಲಿ. ಅದಾದ ನಂತರ 4 ವರ್ಷದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ, ಮುಖ್ಯಮಂತ್ರಿನೂ ಆದರೂ ಪ್ರಧಾನಮಂತ್ರಿಗಳೂ ಆಗಿ ಒಬ್ಬ ಮಣ್ಣಿನ ಒಬ್ಬ ರೈತನ ಮಗ ದೇಶವನ್ನು ಆಳಬಹುದು ಅಂತಕ್ಕಂಥದ್ದನ್ನ ನಿರೂಪಿಸಿದಂಥದ್ದು ಈ ಜಿಲ್ಲೆಯ ನಿಮ್ಮ ಶಕ್ತಿ ಏನು ಅಂತಕ್ಕಂಥದ್ದನ್ನ ಸಂದರ್ಭದಲ್ಲಿ ನಾವು ಕಂಡಿದ್ದೇವೆ. ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.